ರಾಧಿಕಾ, ರಾಧಿ ಮಗಳೇ, ರಾಧಿಕಾ. ಕಾಕ ಅಂತ ಗಂಟ್ಲು ಒಡೆದು ಹೋಗೋದು ಹರ್ಚ್ಕೋಬೇಡ. ಅವಳು ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲಿ ಹೋಗಿದ್ದಾಳೆ ಅತ್ತೆ? ಬೆಂಗಳೂರಿಗೆ. ಏನೇ ಹಾಗೆ ನೋಡ್ತಿದೀಯಾ? ಏನ್ ಹೇಳ್ತಿದ್ದೀರಾ ಅತ್ತೆ? ರಾಧಿಕಾ ಬೆಂಗಳೂರಿಗೆ ಹೋದ್ಲಾ? ವಿಶಾಖನ್ ಕರ್ಕೊಂಬರಕ್ಕೆ. ಕಣ್ಕಂಡ್ ಬಿಡ್ಬೇಡ. ರಾಧಿಕಾ ವಿಶುನ್ ಒಪ್ಸಿ ವಿಶಾಖನ್ ಕರ್ಕೊಂಬರಕ್ಕೆ ಅವನ ಜೊತೆ ಹೋಗಿದ್ದಾಳೆ. ಅತ್ತೆ, ವಿಶಾಖ ವಾಪಸ್ ಬರ್ತಾಳೆ ಅಂತ ನಿಮಗ ಅನ್ಸುತ್ತಾ? ಅಕಸ್ಮಾತ್ ವಿಶಾಖ ವಾಪಸ್ ಬಂದ್ರು ಅವಳ ಅತ್ತೆ ಮನೆಯವರಾಗ್ಲಿ ನಮ್ಮ ಮನೆಯವರಾಗ್ಲಿ ಅವಳನ್ನ ಮನೆಗೆ ಸೇರಿಸ್ತಾರಾ? ಪೂರ್ಣನ್ ಕೋಪ ಇಳಿಯೋದಿಕ್ಕೆ ಸ್ವಲ್ಪ ದಿನ ಆಗ್ಬೋದು. ವಿಶು ವಿಶಾಖನ್ ತುಂಬಾ ಇಷ್ಟಪಡ್ತಾನೆ. ಹಾಗಾಗಿ ಅವಳನ್ನ ಮನೆ ಸೇರಿಸೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅದ್ ಹೇಗತ್ತೆ ಅಷ್ಟೊಂದು ನಂಬಿಕೆಯಿಂದ ಹೇಳ್ತಿದ್ದೀರಾ? ವಿಶು ವಿಶಾಖನ್ ಕರ್ಕೊಂಡ್ ಬರೋದಕ್ಕೇನೆ ರಾಜ್ಕನ್ ಜೊತೆ ಹೋಗಿದ್ದು. ಅವನ್ಗೆ ಇಷ್ಟ ಇಲ್ದಿದ್ರೆ ಅವನ್ ಯಾಕೆ ಹೋಗ್ತಿದ್ದ? ಅವನಿಗೆ ವಿಶಾಖ ಅಂದ್ರೆ ಪ್ರಾಣ. ಅದೆಲ್ಲ ಸುಳ್ಳು. ನಿಂದೇನೆ ರಗಳೆ ಇದು. ವಿಶು ವಿಶಾಖನ್ನ ಮೊದಲನೇ ಸಾರಿ ನೋಡಿದಾಗ್ಲೇ ಮೆಚ್ಕೊಂಡಿದ್ದ. ಅವಳನ್ನೇ ಮದುವೆ ಆಗ್ತೀನಿ ಅಂತ ಮನೆಯವರಿಗೆಲ್ಲ ಹೇಳಿದ್ದ. ಅದರಿಂದ ತಾನೇ ಬೀಗರ್ ನಮ್ಮನೆಗೆ ಹೆಣ್ಣೋಡಕ್ ಬಂದಿದ್ದು. ಅತ್ತೆ, ಅದೆಲ್ಲ ಸುಳ್ಳು. ವಿಶು ಮೊದಲು ನೋಡಿ ಮೆಚ್ಕೊಂಡಿದ್ದು ವಿಶಾಖನ ಅಲ್ಲ, ರಾಧಿಕನ್ನ. ವಿಶು ಮೊದಲು ನೋಡಿ ಮೆಚ್ಕೊಂಡಿದ್ದು ವಿಶಾಖನ ಅಲ್ಲ, ರಾಧಿಕ. ಸತ್ಯ ಹೇಳಬೇಕು ಅಂದ್ರೆ ಇವತ್ತು ವಿಶು ಮನ್ಸಲ್ಲಿರೋದು ರಾಧಿಕನೇ ಹೊರತು ವಿಶಾಖ ಅಲ್ಲ ಅತ್ತೆ. ನಿನಗೆಲ್ಲೋ ಭ್ರಮೆ. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಸುಳ್ಳು ಹೇಳ್ತಾ ಇದೀಯ ನೀನು. ಹೌದತ್ತೆ, ಸತ್ಯ ಯಾವತ್ತಿದ್ರೂ ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ. ಹೊರನೋಟಕ್ಕೆ ಕಾಣಿಸಲ್ಲ. ವಿಶು ದೇವಸ್ಥಾನದಲ್ಲಿ ಮೊದಲು ನೋಡಿ ಮೆಚ್ಚಿದ್ದು ರಾಧಿಕನ್ನ, ವಿಶಾಖನಲ್ಲ. ಅದಕ್ಕೆ ಅವನ ಜೊತೆ ಕಳಿಸ್ಬಿಟ್ಟೆ. ಅನರ್ಥ ಆಗೋಯ್ತೆ. ಈ ವಿಚಾರನ ನೀನ್ ಯಾಕೆ ಗುಟ್ಟಾಗಿಟ್ಟಿದ್ದೆ? ನನಗೆ ಯಾಕೆ ಹೇಳಲಿಲ್ಲ? ಅಯ್ಯೋ, ನನ್ನ ಮೊಮ್ಮಗಳಿಗೆ ಅನ್ಯಾಯ ಆಗೋಯ್ತು. ವಿನಾಯಕ, ನಿಂಗೆ ಮೋಸ ಆಯ್ತು ಮನೆ. ಹೊಟ್ಟೆಯಲ್ಲಿ ಹುಟ್ಟದ ಮಗಳಿಗೆ ದ್ರೋಹ ಆಗ್ತಿದ್ರು. ನೀನ್ ತಪ್ಪು ಇದೆಯಲ್ಲ. ಏನ್ ಮಾಡ್ತಾ ಇತ್ತು? ಕೃಷ್ಣ ಕೃಷ್ಣ, ನನ್ನ ಹರಿ ಮುಕುಂದ, ಹರೇ ರಾಮ, ಏನ್ ಮಾಡು ಈಗ?
ಪೇಟೆಲ್ ಕೂತಂತೆ ಒಬ್ಬ ರಾಜ. ಹಾಗಾಯ್ತು ಮಾವ ನಿಮ್ ಕತೆ. ಯಾರಿಗೆ ಎಲ್ಲಿ ಬೆಂಕಿ ಬಿದ್ದಿದೆ? ನನ್ ಕೊನೆ ಉಸಿರಿರೋವರೆಗೂ ರಾಧಿಕಾ ವಿಶ್ವ ಮದ್ವೆಗೆ ಒಪ್ಪಲ್ಲ ಅಂತ ಶಾಸ್ತ್ರಿಗಳ ಎದುರು ದೊಡ್ಡದಾಗಿ ಹೇಳಿದ್ರಿ. ಈಗ ಇಲ್ಲಿ ತಣ್ಣಗೆ ಜ್ಯೂಸ್ ಕುಡ್ಕೊಂಡು ಕೂತಿದ್ದೀರಾ? ಎಲ್ಲಿಗೆ ಮಾತಾಡು ರಮ್ಯಾ. ನೀನು ಮೊದಲು ಜ್ಯೂಸ್ ಕುಡಿ, ನಿನ್ನ ಕೋಪ ತಣ್ಣಗಾಗ್ಲಿ, ಕುಡಿ. ಮಾವ ನಿಮ್ ತರ ನಿಮ್ ಕೂಲಾಗಿರಕ್ ಬರಲ್ಲ. ರಮ್ಯಾ, ಕೋಪ ಮಾಡ್ಕೊಂಡ ತಕ್ಷಣ ಕೆಲಸ ಆಗಲ್ಲ. ಅಮ್ಮನಿಗೆ ಈ ಮದುವೆ ಬಗ್ಗೆ ಇರುವಷ್ಟು ಆಸಕ್ತಿ ಅತ್ತಿಗೆಗಿಲ್ಲ. ಸೊ ಈಗ ನಮ್ಮ ನೆಕ್ಸ್ಟ್ ಫೋಕಸ್ ಇರಬೇಕಾಗಿರೋದು ಅತ್ತಿಗೆ ಮೇಲೆ, ಐ ಮೀನ್ ನಿನ್ನ ಅತ್ತೆ ಮೇಲೆ. ಅವ್ರನ್ನ ನಾವು ನಿಧಾನವಾಗಿ ಒಲಿಸ್ಕೋಬೇಕು. ಅದು ಹೇಗ್ ಮಾವ? ರಮ್ಯಾ, ಅತ್ತಿಗೆ ತಲೆ ಕೆಡಿಸೋದಕ್ಕೆ 1000 ದಾರಿಗಳಿವೆ. ಪಾಯಿಂಟ್ ನಂಬರ್ 1, ರಾಧಿಕಾ ಅನಾಥ ಶಿಶುವಾಗಿ ಸಿಕ್ಕವಳು. ಅವಳ ಮೈಯಲ್ಲಿ ಯಾರ ರಕ್ತ ಹರಿತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಳ ಜಾತಿ, ಕುಲ, ಗೋತ್ರ ಒಂದು ಗೊತ್ತಿಲ್ಲ. ಪಾಯಿಂಟ್ ನಂಬರ್ 2, ಮೊದಲ ಹೆಂಡತಿ ಜೀವಂತವಾಗಿದ್ದಾಗ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಕಾನೂನು ಪ್ರಕಾರ ಅಪರಾಧ, ಶಾಸ್ತ್ರದ ಪ್ರಕಾರನೂ ಅಪರಾಧ. ಸಾಕ? ಇನ್ನೂ ಬೇಕಾ? ಚಿಯರ್ಸ್ ಮಾವ. ಚಿಯರ್ಸ್. ನನ್ ಮಂಕು ಬುದ್ಧಿಗೆ ಇದು ಹೊಳಿಲೇ ಇಲ್ವಲ್ಲ. ರಾಧಿಕನ್ನ ವಿಶ್ವ ಮದುವೆ ಮಾಡ್ಕೊಳ್ಳೋಕೆ ತಟ್ಟಂತ ಹೂ ಅಂದಾಗ್ಲೇ ನನಗೆ ಅನುಮಾನ ಬರ್ಬೇಕಿತ್ತು. ಅವಳ ಪ್ರೀತಿ ಹಾಳಾಗೋಗಿ ನನ್ನ ಮೊಮ್ಮಗಳ ಸೌಭಾಗ್ಯ ಕಿತ್ಕೊಳ್ಳೋಕೆ ರಾಧಿಕನಿಗೆ ನಾನು ಬಿಡಲ್ಲ. ದೇವಕಿ, ಹಣ್ಣು, ಹೂ, ಕರ್ಪೂರ, ಕಲ್ಸಕ್ರೆ ಎಲ್ಲ ತಗೋ, ದೇವಸ್ಥಾನಕ್ಕೆ ಹೋಗೋಣ. ನನಗೆ ಯಾಕೆ ಮೋಸ ಮಾಡ್ದ ಅಂತ ದೇವರನ್ನೇ ಕೇಳ್ತೀನಿ. ಹೋಗೋಣ, ರೆಡಿ. ಹಠದಲ್ಲಿ ನಾನೇನು ಕಮ್ಮಿ ಇಲ್ಲ ಅಂತ ಆ ದೇವ್ರಿಗೆ ತೋರಿಸ್ತೀನಿ. ಅಜ್ಜಿ, ಬಾ ರಾಜು. ಇದೇ ಬಾಕ್ಸ್ಗಳ ನೀವು ಬೇಕು ಅಂದಿದ್ದು? ಹೌದು, ಇದೇ ಬಾಕ್ಸ್ಲು ಕೊಡಿಲಿ. ಇದೇನತ್ತೆ ಇದು? ಚಿನ್ನದ ಅಂಗಡಿನ ಓಪನ್ ಮಾಡ್ತಿದ್ದೀರಾ ಹೇಗೆ? ಇದನ್ನ ನೋಡ್ರಕ್ಕೂ. ತುಂಬಾ ಚೆನ್ನಾಗಿದೆ ಅತ್ತೆ. ಇದನ್ನ ಜಗನ್ನಾಥ ಹುಟ್ಟಿದಾಗ ನಮ್ಮ ಅಜ್ಜಿ ನನಗೆ ಕೊಟ್ಟಿದ್ರು. ಇದನ್ನೇ ನಮ್ಮ ವಿಶು ಹೆಂಡತಿಗೆ ಮಗು ಹುಟ್ಟಿದಾಗ ಅವಳು ಕೊಡೋಣ ಅಂತ ಇಟ್ಟಿದ್ದೆ. ಆದ್ರೆ ವಿಶಾಖ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು. ನಮ್ಮ ಕನಸು, ನಿರೀಕ್ಷೆ ಎಲ್ಲ ಸುಳ್ಳಾಗೋಯ್ತು. ಆದ್ರೆ ಶಾಸ್ತ್ರಿಗಳು ರಾಧಿಕಾ ವಿಷು ಮದುವೆ ಮಾಡೋಣ ಅಂತ ಹೇಳ್ದಾಗಿಂದ ಮತ್ತೆ ಆಸೆ ಶುರುವಾಗಿದೆ. ಅವಳಿಂದ ತಿರ್ಗಾ ಈ ಮನೆಯಲ್ಲಿ ಮಗು ಅಳೋದು, ನಗೋದು ಎಲ್ಲ ನೋಡಿ ಆನಂದ ಪಡ್ಬೋದು. ಆದ್ರೆ ಅತ್ತೆ, ರಾಧಿಕಾ ಇನ್ನು ಮದುವೆಗೆ ಒಪ್ಪಿಗೆನೆ ಕೊಟ್ಟಿಲ್ವಲ್ಲ? ಅಮ್ಮ,
ನೀವೇನು ಯೋಚನೆ ಮಾಡಬೇಡಿ, ರಾಧಿಕಾ ಈ ಮದುವೆಗೆ ಒಪ್ಕೊಂಡೇ ಒಪ್ಕೋತಾಳೆ. ನಿಜ. ವಿವೇಕ್, ನೀನ್ ಹೇಳ್ದಾಗೆ ಆಗ್ಲಿ. ಈಗ ನಾನು ರುಕ್ಕು ದೇವಸ್ಥಾನಕ್ಕೆ ಹೋಗಿ ರಾಧಿಕಾ ಈ ಮದ್ವೆಗೆ ಒಪ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ಅಕಸ್ಮಾತ್ ಅವಳು ಈ ಮದ್ವೆಗೆ ಏನಾದ್ರೂ ಒಪ್ಪಿದ್ರೆ ಇಡೀ ಊರಿಗೆ ಅನ್ನ ಸಂತರ್ಪಣೆ ಮಾಡಿಸ್ತೀವಿ. ರಾಜು, ಪೂಜೆ ಮಾಡಿಸೋದಕ್ಕೆ ಹಣ್ಣು ಕಾಯೆಲ್ಲ ರೆಡಿ ಮಾಡಿ ಹೋಗಪ್ಪ. ಸರಿ ಅಮ್ಮ. ಸರಿ ರುಕ್ಕು, ಇದನ್ನ ಎತ್ತಿಟ್ಬಿಡು, ಇನ್ ಹೊರಡೋಣ, ಹೊತ್ತಾಗತ್ತೆ. ಸರಿ. ದೇವ್ರೆ, ವಿಶಾಖನ್ ಸಂಸಾರ ಸರಿ ಮಾಡು. ವಿಶಾಖನ್ ಮನ ಒಲಿಸಿ ವಾಪಸ್ ಕರ್ಕೊಂಡು ಬರ್ಲಿ. ಆ ರಾಧಿಕ ನೆರಳು ಕೂಡ ಅವರಿಬ್ಬರ ಮೇಲೆ ಬೀಳದೆ ಇರಲಿ. ರಾಧಿಕಾ ವಿಷುಗ್ ನೆರಳಾಗಿ ಕಷ್ಟ ಸುಖದಲ್ಲಿ ಸದಾ ಅವನ ಜೊತೆಯಾಗಿರ್ಲಿ. ರಾಧಿಕಾನಿಂದ ವಿಷು ಕಳ್ಕೊಂಡಿರೋ ಸಂತೋಷ ವಾಪಸ್ ಸಿಗ್ಲಿ ದೇವ್ರೆ. ರಾಧಿಕಾನಿಂದ ಮಾತ್ರ ವಿಷು ದುಃಖನ ಪರಿಹಾರ ಮಾಡೋಕ್ ಸಾಧ್ಯ. ದಯವಿಟ್ಟು ಅವಳು ಈ ಮದ್ವೆಗೆ ಹ್ಞೂ ಅನ್ಲಿ ಕೃಷ್ಣ. ಅವಳು ಹೂ ಅಂದ್ರೆ ಅನರ್ಥವಾಗುತ್ತೆ ಕೃಷ್ಣ. ಈ ವಿಪತ್ತನ್ನು ತಪ್ಪಿಸೋಕೆ ನಿನ್ನಿಂದ ಮಾತ್ರ ಸಾಧ್ಯ. ಈ ಮದುವೆನ ನೀನ್ ಹೇಗಾದ್ರೂ ತಡಿಬೇಕು. ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಬಾರ್ದು. ನಿರ್ವಿಘ್ನವಾಗಿ ಶುಭ ಕಾರ್ಯ ನಡೆಯೋ ಹಾಗೆ ಮಾಡುತ್ತೇವೆ. ಅರೆ ಅರೆ, ನೀವಿಲ್ಲಿ? ನನ್ಗೂ ಅದೇ ಆಶ್ಚರ್ಯ. ರಾಧಿಕಾ ಈ ಮದ್ವೆಗೆ ಬೇಗ ಒಪ್ಪಿಗೆ ಕೊಡ್ಲಿ ಅಂತ ದೇವ್ರ ಹತ್ರ ಪೂಜೆ ಮಾಡ್ಸಕ್ ಬಂದಿದ್ವಿ. ನೀವು ಅದಕ್ಕೆ ಬಂದಿದ್ದು ಅನ್ಸುತ್ತೆ. ಹೌದು, ನಾನು ಅದಕ್ಕೆ ಬಂದಿದ್ದು. ಮಕ್ಕಳು ಸಂತೋಷವಾಗಿದ್ರೆ ನಮ್ಗೆ ಅದೇ ಸಂತೋಷ ಅಲ್ವಾ? ಸತ್ಯವಾದ ಮಾತು. ತಡ ಆಗ್ತಿದೆ, ನಾವಿನ್ ಹೊರಡ್ತೀವಿ. ಬರ್ತೀವಮ್ಮ, ಬರ್ತೀವಿ. ಬರ್ತೀವಿ. ಬನ್ನಿ. ಅಲ್ಲ, ಆ ಹುಡುಗಿ ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ. ಅವಳನ್ನ ಮದುವೆ ಮಾಡ್ಕೊಳಕ್ಕೆ ಅದೆಷ್ಟು ಆತ್ರ ಇವರಿಗೆ. ಸ್ವಲ್ಪನೂ ಜಾತಿ ಬಗ್ಗೆ ಅಭಿಮಾನನೇ ಇಲ್ಲ. ಅತ್ತೆ, ಜಾತಿ ಗೋತ್ರ ಮುಖ್ಯ ಅಲ್ಲ, ಗುಣ ಮುಖ್ಯ. ಸಾಕು, ಸುಮ್ಮನಿರು. ಈ ಮದುವೆ ನಡೆಯೋದಕ್ಕೆ ನಾನು ಬಿಡಲ್ಲ. ನಡಿ ಮನೆಗೆ. ನಮ್ಮ ಅತ್ತೆಗೆ ನೀನೇ ಬುದ್ಧಿ ಕೊಡಪ್ಪ.